ಡಾಮಿನೋಸ್ ಸ್ಟೈಲ್ ಗಾರ್ಲಿಕ್ ಬ್ರೆಡ್ ಮಾಡೋಣ. ಇದನ್ನು ಮಾಡೋಕ್ಕೆ ಒಂದು ಬೌಲ್ಗೆ 750 ml ಬಿಸಿನೀರು ತಗೋಬೇಕು. ಮತ್ತು ಅದರಲ್ಲೇ ಒಂದು ಸ್ಪೂನ್ ಸಕ್ಕರೆ ಮತ್ತು 7 ಗ್ರಾಮ್ಸ್ ಈಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದರಲ್ಲೇ ಒಂದು ಸ್ಪೂನು ಮೈದಾ ತಗೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಸ್ಟ್ ಆ್ಯಕ್ಟಿವೇಟ್ ಆಗೋವರೆಗೂ ಒಂದು 7 to 8 ಮಿನಿಟ್ಸ್ ಅದನ್ನು ಪಕ್ಕಕ್ಕೆ ಇಟ್ಕೋಬೇಕು. ಈಗ ಒಂದು ಬೌಲ್ಗೆ 250 ಗ್ರಾಮ್ಸ್ ಮೈದಾ ಮತ್ತು ಒಂದು ಸ್ಪೂನ್ ಆರ್ಗ್ಯಾನೋ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಕಟ್ ಮಾಡಿರೋ ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಸಿದ್ದಾದಮೇಲೆ ಇದಕ್ಕೆ ನಾವು ಈಸ್ಟ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸೇಮ್ ಚಪಾತಿ ಥರನೇ ಕಲಿಸ್ಕೋಬೇಕು. ಬಟ್ ಆದರೆ ನಾವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಹಂಗಂತ ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು. ತುಂಬ ತೆಳುವಾದರೆ ಶೇಪ್ ಬರಲ್ಲ, ಹಂಗಂತ ತುಂಬ ಗಟ್ಟಿಯಾದರೆ ಅದು ಸಾಫ್ಟಾಗಿ ಬರಲ್ಲ ಬ್ರೆಡ್. ಸೊ ನಾವು ನಾರ್ಮಲ್ ಮೀಡಿಯಮ್ಮಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸಿದ್ದಾದ್ಮೇಲೆ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು. ಈ ಥರ ಮಣ್ಕೈಯಿಂದ ಒಂದು 8 to 9 ಮಿನಿಟ್ಸ್ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿದ್ದಾದ್ಮೇಲೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ಪೂನು ಎಣ್ಣೆ ಮತ್ತು ಒಂದು ಸ್ಪೂನ್ ಬಟರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದು 3 to 4 ನಿಮಿಷ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಂಡಿದ್ದಾದ್ಮೇಲೆ 2 ಕೈಯಿಂದ ಹಿಂಗೆ ರೋಲ್ ಮಾಡ್ಕೋಬೇಕು. ಹಿಂಗೆ ರೋಲ್ ಮಾಡಿದಾದ್ಮೇಲೆ ಒಂದು ಬೌಲ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲಿ ರೋಲ್ ಮಾಡಿರೋದನ್ನು ತಗೊಂಡು ಅದರಲ್ಲಿ ಇಟ್ಬಿಟ್ಟು 1 ಗಂಟೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ಇನ್ನೊಂದು ಬೌಲ್ ತಗೊಂಡು ಅದರಲ್ಲಿ ಒಂದು ಸ್ಪೂನ್ ಬಟರು ಮತ್ತು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಮತ್ತು ನಿಮ್ಮ ಹತ್ರ ಕಟ್ ಮಾಡಿರೋ ಬೆಳ್ಳುಳ್ಳಿ ಇದ್ದರೆ ಕಟ್ ಮಾಡಿರೋ ಬೆಳ್ಳುಳ್ಳಿನೂ ಹಾಕೋಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕೆ ಇಡಬೇಕು. ಈಗ ಹಿಟ್ಟು ನಮಗೆ ಡಬಲ್ ಸೈಜ್ ಬಂದಿದೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಆದಮೇಲೆ ಇದನ್ನು ಸೇಮ್ ಚಪಾತಿನ ಹೆಂಗೆ ಇದು ಮಾಡ್ಕೊತೀವೋ ಹಂಗೆ ಚಪಾತಿ ಥರನೇ ಮಾಡ್ಕೋಬೇಕು. ಇದಕ್ಕೆ ನಾವು ಜೋಳದ ಹಿಟ್ಟು ಇಲ್ಲಾಂದರೆ ಬನ್ಸಿ ರವೆ ಇದೆರಡರಲ್ಲಿ ಒಂದು ತಗೊಂಡು ಈ ಥರ ಚಪಾತಿ ಥರ ಮಾಡ್ಕೋಬೇಕು. ಯಾಕಂದರೆ ಅದು ಜೋಳದ ಹಿಟ್ಟು ಇಲ್ಲಾಂದರೆ ಬನ್ಸಿ ರವೆ ಹಾಕೋದ್ರಿಂದ ನಮಗೆ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಚಪಾತಿ ಥರ ಆದಮೇಲೆ ಅದ್ರ ಮೇಲೆ ಒಂದು ಸ್ಪೂನ್ ಬಟರ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎರಡನ್ನೂ ಹಾಕಿ ಆ ಚಪಾತಿನ ಅರ್ಧಕ್ಕೆ ಮಡ್ಚ್ಕೋಬೇಕು. ಈ ಥರ ಅರ್ಧಕ್ಕೆ ಮಡ್ಚ್ಕೊಂಡು ಕೈಯಲ್ಲಿ ಆ ಎಡ್ಜಸ್ನ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಆದಮೇಲೆ ನಾವು ಫಸ್ಟೇ ಬಟರ್ ಹಾಕಿರೋ ಟ್ರೇ ಒಳಗಡೆ ಅದನ್ನು ಹಾಕ್ಬಿಟ್ಟು ಅದಕ್ಕೆ ನಾವು ಆಗಲೇ ಮಾಡ್ಕೊಂಡ್ವಲ್ಲ ಬಟರು ಮತ್ತು ಅದೆಲ್ಲ ಗಾರ್ಲಿಕ್ ಎಲ್ಲ ಹಾಕಿ ಅದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಂಗೆ ಬಿಟ್ಬಿಡಬೇಕು. ಆ ಥರ ಉಬ್ಬುತ್ತೆ. ಈ ಥರ ಉಬ್ಬಿದ್ಮೇಲೆ ಪಿಜ್ಜಾ ಕಟರಿಂದ ಈ ಥರ ಶೇಪ್ ಕೊಟ್ಕೋಬೇಕು, ಹಂಗಂತ ಕಟ್ ಮಾಡ್ಕೋಬಾರ್ದು. ಈಗ ಕ್ಲೀನಾಗಿ ಎಲ್ಲ ಶೇಪ್ ಕೊಟ್ಟಿದ್ಮೇಲೆ ಓವೆನ್ನಲ್ಲಿ 220 ಡಿಗ್ರಿ 20 ಮಿನಿಟ್ಸ್ ಬೇಕ್ ಮಾಡಿದ್ರೆ ಡಾಮಿನೋಸ್ ಸ್ಟೈಲ್ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಳಿ ಹೆಂಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್.